ಜೋರಾಗಿ ಮಾತಾಡೋ. ಸ್ನೇಹಿತರು ಬೇಗ ಆಗ್ತಾ ಇದಾರೆ, ನೀವು ಬೇಗ ಆಗ್ತಾ ಇಲ್ಲ. ನಿಮ್ಮನ್ ಮಾತಾಡ್ಸಕ್ಕಿಂತ ಮುಂಚೆ ಬಾಕ್ಸ್ ಒಳಗಡೆ ಏನಿದೆ ಅನ್ನೋದೇ ಮುಖ್ಯ. ಫುಲ್ ಸ್ಟ್ರೆಸ್, ಟಯರ್ಡ್, ಈ ಡ್ರೆಸ್ ಹಾಕೊಂಡು ಇದೆಲ್ಲ ಮೇಲಿಂದ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲೇಬೇಕು. ಒಂದು ವಾರದಿಂದಗಡೆ ಬಂದಿದ್ಲು, ಅವಾಗ ಯಾವುದೇ ಸಂಪ್ರದಾಯ ಇರಲಿಲ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುದುಗೌಡ ಸೀಮಂತ ಒಳಗೆ. ಗೈಸ್, ಇವತ್ತಿನ ಔಟ್ಫಿಟ್ ನಾನು ಈ ಥರ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇನ್ನೊಂದೇ? ಚೆನ್ನಾಗಿದೆಯಾ? ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಗೈಸ್. ಈ ಥರ ಔಟ್ಫಿಟ್ಸ್ನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಹೆಂಗೆ ಕಾಣಿಸುತ್ತೆ ಏನೋ ಅಂತ ಒಂದು ಸ್ವಲ್ಪ ನರ್ವಸ್ ಆಗಿದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಔಟ್ಫಿಟ್. ನನಗೆ ಇಷ್ಟ ಆಗಿದೆ. ಏನಂತೀಯ ನಂದೆ? ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ಫಂಕ್ಷನ್ ಎಲ್ಲ ಒಳಗಡೆ ನಡೀತಾ ಇದೆ ಗೈಸ್. ಎಲ್ಲ ಗೆಸ್ಟ್ಗಳೂ ಕೂಡ ಬಂದಿದ್ದಾರೆ. ಯಾರ್ಯಾರು ಇದ್ದಾರೆ, ನಮ್ಮ ಫ್ಯಾಮಿಲಿಯಿಂದ ಯಾರ್ಯಾರು ಬಂದಿದ್ದಾರೆ, ನಿಖಿಲ್ ನಿಶ್ ಅವ್ರ ಫ್ಯಾಮಿಲಿಯಿಂದ ಯಾರು ಬಂದಿದ್ದಾರೆ, ಯಾರು ಸಿಗ್ತಾರೆ, ಎಲ್ಲರನ್ನೂ ಮಾತಾಡ್ಸೋಣ ಇವತ್ತಿನ ಡೇ ವಿತ್ ಮುದು ಸೀಮಂತ ವ್ಲಾಗ್. ಬನ್ನಿ ಹೋಗೋಣ. ಸ್ಟಾರ್ಟಿಂಗ್ ಏನು ಡೆಕೋರ್ ಮಸ್ತಾಗಿದೆ. ಆ್ಯಂಡ್ ಡೆಕೋರ್ ಎಲ್ಲ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಗೈಸ್. ಸಖತ್ ನಂಗೆ ಇವಿ ಇಷ್ಟ ಆಯಿತು. ವೆನ್ಯೂನೇ ಸಖತ್ತಾಗಿದೆ. ಅದು ವೆನ್ಯೂಗೆ ಇನ್ನೂ ಡೆಕೋರ್ ಮಾಡಿ ಇನ್ನೂ ಸಖತ್ತಾಗಿ ಕಾಣಿಸೋ ಥರ ಮಾಡಿದ್ದಾರೆ. ಇದು ಟ್ವಿನ್ನಿಂಗ್ ನನ್ನ ಬಟ್ಟೆಗೂ ಜ್ಯೂಸ್ ಕೊಡು. ಸಕ್ಕತ್ತಾಗಿದೆ. ಅದು ಮೇಕಪ್ ಮಾಡ್ಕೊಂಡು ಏನು ಮೇಡಮ್ ಅದಕ್ಕೆ? ಹಾಂ ಹೌದು. ನೋಡಿ ಬ್ಯೂಟಿಫುಲ್ ಆಗಿದೆ. ಸಕ್ಕತ್ತಾಗಿದೆ. ಹೆಂಗೈತೆ ನನಗೆ? ಸಕ್ಕತ್ತಾಗಿದೆ ವೆನ್ಯೂ. ಡೆಕೋರ್ ಎಲ್ಲ ನನಗೆ ಹೆವಿ ಇಷ್ಟ ಆಯಿತು. ನನ್ನ ವಾಯ್ಸ್ ಇವತ್ತು ಫಾರ್ ದಿ ಅನ್ಫಾರ್ಚುನೇಟ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮೈಕ್ ಥರದ್ದು ಮರ್ತ್ಬಿಟ್ಟಿದ್ದೀನಿ. ನನ್ನ ವಾಯ್ಸು ಒಂದು ಸ್ವಲ್ಪ ಲೌಡಾಗಿ ನಾನೇ ಹರ್ಚ್ಕೊತಾ ಇರ್ತೀನಿ, ಕೇಳಿಸುತ್ತೆ ಅಂತ ಅಂದ್ಕೊತೀನಿ. ಬನ್ನಿ ನೋಡುವ. ಸೊ ಗೈಸ್, ಬರ್ತಾನೆ ಗೆಸ್ಟ್ ಎಂಟ್ರಿ ಅದಕ್ಕೆ ಇಲ್ಲಿ ನಮ್ಮ ತಂದೆಯ ಫೋಟೋ ಮತ್ತು ನಿಖಿಲ್ ಅವ್ರ ತಂದೆಯ ಫೋಟೋ ಹಾಕಿದ್ವಿ. ಅವ್ರ ಬ್ಲೆಸ್ಸಿಂಗ್ಸ್ ಇಲ್ದೇ ಯಾವುದೇ ಥರ ಫಂಕ್ಷನ್ಸು ಕೂಡ ನಡೆಯಲ್ಲ. ಅವ್ರ ಆಶೀರ್ವಾದ, ಅವ್ರ ಬ್ಲೆಸ್ಸಿಂಗ್ಸ್ ಫ್ರಮ್ ಅಬೋವ್, ಮೇಲಿಂದ ಅವ್ರ ಬ್ಲೆಸ್ಸಿಂಗ್ಸು ಯಾವಾಗಲೂ ಇರಲೇಬೇಕು. ಬನ್ನಿ. ಏನ್ರಿ ಇಷ್ಟೊಂದು ಗಿಡ ಕಾಣಿಸ್ತಾ ಇದ್ದೀರಾ? ವೆಲ್ಕಮ್. ಎಷ್ಟು ದಿನಗಳ ನಂತರ ನೀನು ನೋಡ್ತಾ ಇರೋದು? ಇಷ್ಟೊಂದು ಸಕ್ಕತ್ ಮಿಂಚಿಂಗ್. ಯಾಕೆ ಬೇಗ ರಿವೀಲ್ ಮಾಡ್ಬಿಟ್ಟೆ ನಿನ್ ಡ್ರೆಸ್? ಚೆನ್ನಾಗಿತ್ತಾ? ಚೆನ್ನಾಗಂತೂ ಇದೆ, ಬಟ್ ಏನಕ್ಕೆ ಬೇಗ ರಿವೀಲ್ ಮಾಡಿದೆ? ಬೇಗ ಏನಕ್ಕೆ ರಿವೀಲ್ ಮಾಡಿದೆ ಅಂತಂದ್ರೆ ನನಗೇನು ಅಷ್ಟೊಂದೆಲ್ಲ ಎಕ್ಸೈಟ್ಮೆಂಟ್ ಯಾಕೆ ಅಂತಂದ್ರೆ ನಾನು ಹಾಕಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಹೋಪ್ ನನಗೆ. ಅದಕ್ಕೆ ಸೊ ನಮ್ಮ ಅಕ್ಕ ಸಖತ್ತಾಗಿ ಮಿಂಚ್ತಾ ಇದ್ದಾರೆ, ನನ್ನ ತಂಗಿ ಸಖತ್ತಾಗಿ ಮಿಂಚ್ತಾ ಇದ್ದಾಳೆ, ಚಿಕ್ಕ ತಂಗಿ ಇನ್ನು ಫುಲ್ ಗಿಲಿಬಿಲಿ ಹಾಕೊಂಡು ಮಿಂಚ್ತಾ ಇದ್ದಾಳೆ. ನಂಗೆ ಇದೇ ಡ್ರೆಸ್ ಬೇಕು ಅಂತ ಹಠ ಮಾಡಿ ತಗೊಂಡವಳೆ. ಅಣ್ಣಂಗ್ ಮ್ಯಾಚ್ ಆಗ್ಲಿ ಅಂತ. ಈಗ ದೊಡ್ಡಮ್ಮ ಹಾಯ್ ಮಾಡಿ. ಹಾಯ್. ನೀವು ಸಖತ್ತಾಗಿ ಮಿಂಚ್ತಾ ಇದ್ದೀರಿ ಎಲ್ಲೋ ಅಲ್ಲಿ ಗೈಸ್. ನಮ್ಮ ದೊಡ್ಡಮ್ಮ ಇನ್ನೂ ಏನಿಲ್ಲ ಅಂದ್ರೆ ಒಂದು 10 ವರ್ಷ ಒಂದೊಂದು ಫಂಕ್ಷನ್ಗೆ ಆಗುವಷ್ಟು ಸೀರೆಗಳನ್ನ ಎತ್ತಿಟ್ಬಿಟ್ಟವ್ರೆ. ಪ್ರತಿ ಒಂದು ಫಂಕ್ಷನ್ಗೂ ಒಂದೊಂದು ಸೀರೆ, ಹೊಸ ಹೊಸ ಸೀರೆ ಬರ್ತಾ ಇರುತ್ತೆ. ಸೊ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಗೈಸ್, ಏನ್ಕೋ ಗೊತ್ತಿಲ್ಲ. ಶುಭ ಸೂಚನೆ ಇರ್ಬೋದು. ಸೊ ಇವಾಗ ಒಂದು ಟ್ರೆಡಿಷನಲ್ ವರ್ಕ್ ಇದೆ ಗೈಸ್. ನಮ್ಮ ಸುಮಿತ್ರಕ್ಕ ಬಂದಿದೆ. ಹಾಯ್ ಮಾಡಕ್ಕ. ನಮ್ಮ ಸುಮಿತ್ರಕ್ಕ ಎವರ್ ಗ್ರೀನ್ ಬ್ಯೂಟಿ ಗೈಸ್. ಯಾವಾಗ್ಲೂ ಸಗದ ಕಾಣಿಸ್ತಾರೆ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಈಗ ತಾಯಿ ಮನೆ ಕಡೆಯಿಂದ ಸಂಪ್ರದಾಯ ಪ್ರಕಾರವಾಗಿ ಮದುವೆಗೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ, ಓಲೆ ತೋರಿಸ್ಬಿಡೋಣ ಆಡಿಯನ್ಸ್ಗೆ. ಬಳೆ, ಓಲೆ ಮತ್ತೆ ಸೀರೆ ಇಷ್ಟು ಕೊಟ್ಟಿದ್ದೀವಿ. ಸ್ಟೇಜ್ ಮೇಲೆ ಅರ್ಶಿನ ಕುಂಕುಮ ಎರಡೂ ಇದೆ. ಅದನ್ನು ಕೊಡೋದಲ್ಲ, ಎಲೆ ಅಡಿಕೆ, ಅರ್ಶಿನ ಕುಂಕುಮ, ತಾಂಬೂಲ ಎಲ್ಲ ಇದೆ. ನಮ್ಮ ಕಡೆಯಿಂದ ಪುಟ್ಟಾಣಿ ಚಿಕ್ಕ ಗಿಫ್ಟ್ ತಗೊಂಡೋಗಿದ್ದೀವಿ. ನಾನು ತಗೋಗಲ್ಲ, ದೊಡ್ಡವರು ನಾನ್ ಬರಲ್ಲ. ದೊಡ್ಡಮ್ಮ, ಸುಮಿತ್ರಕ್ಕ, ಅಮ್ಮ 3 ಜನ ಹೋಗಿ. ಬಾರೋ, ನೀನ್ ಬಾ ಏನಾಗಲ್ಲ. ಗೈಸ್, ಏನ್ ಗಿಫ್ಟ್ ಏನು ಅಂತ ಅವಳೇ ಚೂಸ್ ಮಾಡಿರೋದು. ಸರ್ಪ್ರೈಸ್ ಏನಿಲ್ಲ, ಸಾಂಪ್ರದಾಯಿಕ ಪ್ರಕಾರವಾಗಿ ತಾಯಿ ಮನೆ ಕಡೆಯಿಂದ ಒಂದು ಉಡುಗೊರೆ ಅಷ್ಟೇ, ಪುಟ್ಟ ಉಡುಗೊರೆ. ಏನಂತೀರ ಪೂರ್ಣಿಮಾ ಅವರೇ? ಚೆನ್ನಾಗಿತ್ತು ಇಯರಿಂಗ್ಸ್? ನೋಡಿದ್ರೆ ಲಕ್ಷ್ಮಿ ಅಲ್ಲ, ಸರಸ್ವತಿ ಕಣ್ರಿ. ನೋಡಿ ಗೈಸ್, ಜನ ತುಂಬಿಕೊಂಡಿದ್ದಾರೆ ಪಾಪ ಮದುವೆಗೆ.
ಸೆಕೆ ಬೇರೆ ಅವಳಿಗೆ ಆಗ್ತಾ ಇಲ್ಲ. ಅವ್ನು ಸ್ವಲ್ಪ ಸುಸ್ತಾಗೋ ಸ್ಟಾರ್ಟ್ ಆಗಿದೆ. ಏನೋ? 9th ಮಂತ್ಗೆ ಕಾಲಿಟ್ಟಿದ್ದಾಳಲ್ಲ, ತುಂಬ ಸುಸ್ತಾಗ್ತಿದೆ ಅವಳಿಗೆ. ಸಸ್ಟೈನ್ ಮಾಡೋಕ್ಕಾಯ್ತಾ ಇಲ್ಲ, ಕುತ್ಕೊಂಡು ನಿಂತ್ಕೊಂಡು ಓಡಾಡೋಕ್ಕಾಯ್ತಾ ಇಲ್ಲ. ಮಳೆ ಬೇರೆ ಒಂದು ಸ್ವಲ್ಪ ಸ್ಟಾರ್ಟ್ ಆಯಿತು. ಹಾಯ್ ಬಬ್ಲಿ ಸ್ವಾತಿ ಅವರೇ, ಬನ್ರಿ. ನಿಮ್ಮ ಬ್ಲಾಗಲ್ಲಿ ಮಾತ್ರ ಮಾಡಿದ್ಮೇಲೆ ಕರೆದ್ರಿ ನೀವು ನನ್ನ. ಹಿಂದೆಯಿಂದ ಬಂದು ಎಲ್ಲಿ ಕಾಣ್ತದೆ ನೀವು? ನೋಡಿ ಬಬ್ಲಿ ಸ್ವಾತಿ ಅವರು ಈ ಥರ ರೆಡಿಯಾಗಿದ್ದಾರೆ ಔಟ್ಫಿಟ್ಸಲ್ಲಿ. ನಮಗೆ ಟಕ್ಕರ್ ಕೊಡುವಂಗೆ ರೆಡಿಯಾಗಿದ್ದಾರೆ ಗೈಸ್. ನಿಮಗೆ ಟಕ್ಕರ್ ಕೊಡಕ್ಕಾಯ್ತದ? ಮಧುಗೌಡ ಅವ್ರ ಚಾನಲ್ ಇವತ್ತು ಹ್ಯಾಂಡ್ ಓವರ್ ಟೇಕ್ ಓವರ್ ಮಾಡಿದ್ದಾರೆ. ಇವ್ರು ಬೇರೆ ಚೆನ್ನಾಗಿದೆಯಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್ ವ್ಲಾಗ್ ಮಾಡ್ತಾ ಇರೋದು? ಹೊಸ ಥರ ಇದೆ, ನರ್ವಸ್ ಸ್ವಲ್ಪ ಜಾಸ್ತಿ. ನರ್ವಸ್ ಎಲ್ಲ ಆಗ್ಬಾರ್ದು, ಕ್ಯಾಮ್ರಾ ಕಾನ್ಶಿಯಸ್ ಅಂತನಾ? ಏನಿರಬಾರ್ದು, ಪಟಾಕಿ ಥರ ಮಾತಾಡ್ತಿರಲ್ಲ, ಮಾತಾಡಿ. ಹಿಂಗೆ ಇರ್ತಾನೆ, ಒಂದಲ್ಲೇ ಇದೆ. ತೋರ್ಸಪ್ಪ ಇಲ್ಲಿ. ಎಲ್ಲೋಗಿದ್ರಿ? ಇಲ್ಲೇ ನಿಂತಿದ್ವಿ. ಹಾಯ್ ಮಧು ಅವರೇ, ಯಾಕೆ ಇವತ್ತು ಕೆಲಸಕ್ಕೆ ರಜಾ ಕೊಟ್ಟು ಬಂದಿದ್ದೀರಾ? ಇವತ್ತು ಫ್ರೀಡಮ್ ಇಲ್ವಾ ಕ್ಯಾಮ್ರಾ ಮುಂದೆ ಬರೋಕ್ಕೆ? ಅವ್ರು ಹಿಂದೆಗಡೆ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಮಾರ್ನಿಂಗು, ಮಧ್ಯಾಹ್ನ, ಈವ್ನಿಂಗು, ನೈಟು ಯಾವಾಗಲೂ ಫೋನಲ್ಲೇ ಫುಲ್ಲು. ಇಲ್ಲ ಬರ್ತಾ ಇದ್ದಾರೆ, ಎಲ್ಲ ಫೋನ್ ಮಾಡ್ತಾರೆ. ಹಾಯ್ ಹಾಯ್, ಇವರು ಸೌಜಿ ಅವ್ರ ತಮ್ಮ. ಹಾಯ್ ಹಾಯ್. ಸೊ ಬನ್ನಿ ಗೈಸ್, ಮೇಲೆ ಹೋಗ್ಬಿಟ್ಟು ಹೋಗೋಣ ಗಿಫ್ಟ್ನ. ಮುತ್ತು ಮಾಣಿಕ್ಯಗಳ ರಾಶಿ ಹೊತ್ತ ಹೆಣ್ಣು ನೀನು, ನಿನ್ನ ಬಯಕೆ ಏನೋ ಕೇಳಬೇಕಾದನ್ನು. ನೀ ಪ್ರೀತಿ ಮಮತೆಯಿಂದ ಹೆತ್ತುಕೊಡೋ ಕಂದನನ್ನು ಬಿಟ್ಟು ಬೇರೆ ಏನೋ ನಂಗೆ ಬೇಡ ಇನ್ನು. ಜೋಕಾಲಿಯನ್ನು ಕಟ್ಟಿ ಜೋಲಾಲಿ ಹಾಡು ಕಟ್ಟಿ ತುಂಬಿದ ಹೆಣ್ಣೆ ನಿನ್ನ ತೂಗು. ಗೈಸ್, ನಮ್ಮ ಭಾವ ಬಂದಿದ್ದಾರೆ, ಪ್ರಸನ್ನ ಭಾವ, ಆ್ಯಂಡ್ ನಮ್ಮ ಕಾರ್ತಿಕ್ ಭಾವ ಬಂದಿದ್ದಾರೆ ಬೆಂಗಳೂರಿಂದ. ಥ್ಯಾಂಕ್ ಯು ಭಾವ ಬಂದಿದ್ದಕ್ಕೆ. ಇವ್ರು ಬರಲ್ಲ ಅಂತಂದ್ರು, ಬರ್ತಾರೆ ಅಂತಲೇ ಅಂದಿಲ್ಲ, ಅಂದರು ಲೇಟಾಗಿ ಬಂದರು ಗೈಸ್. ಇಲ್ಲ ನೀವು ಬೇಗ ಬನ್ನಿ, ಊಟಕ್ಕೆ ಹೋಗೋಣ. ಬೇಡ, ನಾವೇ ಬೇಗ ಊಟ ಮಾಡಿಬಿಟ್ರೆ ಬೈತಾರೆ. ಅವರೇ ಹಿಂಸೆ ಬರ್ತಾರಲ್ಲ. ಓಕೆ, ಸೊ ಆಮೇಲಿಂದ ಊಟ ಮಾಡ್ತೀವಿ ಗೈಸ್. ಗಿಫ್ಟ್ ಕೊಟ್ಟಾದ್ಮೇಲೆ ಊಟ ಮಾಡ್ತೀವಿ. ತಾಯಿ ಮನೆ ಕಡೆಯಿಂದ ಅಮ್ಮ ಅವ್ರು ಬರಲಿಲ್ಲ, ಸ್ಟೇಜ್ ನೋಡಿ. ಜೋರಾಗಿ ಮಾತಾಡೋ. ನೋಡ್ಲಿಲ್ಲ ಅಮ್ಮ, ಅದಕ್ಕೆ ಸೈಡ್ ಅವರೇ ಸೆಲೆಕ್ಟ್ ಮಾಡ್ರೆ ಸೀರೆ, ಅವರೇ ಸೆಲೆಕ್ಟ್ ಮಾಡ್ರೆ ಹೋಲೆ ಗೈಸ್. ಸರ್ಪ್ರೈಸ್ ಏನಿಲ್ಲ. ಹಾಯ್ ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಇನ್ನೊಂದು ಕ್ಯಾಮ್ರಾ ಇಲ್ಲಿ. ಎಲ್ಲ ಕಡೆ ಫುಲ್ ಕ್ಯಾಮ್ರಾ. ಹಾಯ್ ಸಾಹಿಲ್ ಬ್ರೋ, ಸೋನು ಅಕ್ಕ, ಫಸ್ಟ್ ಟೈಮ್ ಮೀಟ್ ಆಯ್ತಾ ಇದೀವಿ. ಸಾಕಾಗಿದೆ. ಹಾಯ್ ಹಾಯ್ ಬನ್ನಿ. ಯಾಕೆ ನೀವು ಔಸ್ಕೊಂಡ್ಬಿಟ್ಟಿದ್ದೀರಾ? ಯಾವಾಗ್ಲೂ ಅವ್ರು ನಾಲ್ಕು ಕರ್ಕೊಂಬರ್ಬೇಕು ಆಮೇಲೆ. ಬನ್ನಿ ಬನ್ನಿ, ಟ್ರಾಫಿಕ್ ಇತ್ತಲ್ಲ. ಹಾಯ್ ಸಂಜಯ್ ಬ್ರೋ. ಬ್ರೋ ಹಾಯ್. ಆರಾಮ? ನೀವು ಆರಾಮ? ಯಾವಾಗ ನಿಮ್ದು ಸ್ನೇಹಿತರು ಬೇಗ ಆಗ್ತಾ ಇದಾರೆ, ನೀವು ಬೇಗ ಆಗ್ತಾ ಇಲ್ಲ. ನಿಮ್ದು ಹೇಳ ಏ ಓ, ಎಲ್ಲಿ ಬಂದ್ರು ಗೈಸ್ ಇವರು. ನಿಮ್ದು ಹೇಳ ಅವ್ರದ್ದೆಲ್ಲ ಆಗ್ಲೇ ರಿವೀಲ್ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮನ್ನ ನೋಡಿದ ತಕ್ಷಣ ಅವೆಲ್ಲ ಸಿಗರೇಟ ಮಾತಾಡೋಣ. ಸೈಲ್ ಬ್ರೋ, ನಿಮ್ದು ಇನ್ನೂ ಪಕ್ಷಿಗಳು ಗೂಡು ಕಟ್ಟಿಲ್ವಾಗ? ಹಾಯ್ 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 ಹಾಯ್, ವೆಲ್ಕಮ್. ಸೂಪರ್ ಆಗಿದೆ. ನೀವು ನೀವೇ ರಿವೀಲ್ ಮಾಡಿಲ್ಲ, ಇಲ್ಲಿ ಬೇಡ. ಸೊ ನೈಸ್. ಹಾಯ್ ಕುಶಾನಿ, ಹಾಯ್, ಹೌ ಆರ್ ಯು? ಫೈನ್. ಸ್ಕೂಲ್ ಹೋಗ್ತಾ ಇದ್ದೀರಾ? ಹಾಂ, ಚೆನ್ನಾಗಿ ಓದ್ಕೊಬೇಕು. ಹಾಯ್ ಬ್ರೋ, ಆರಾಮ? ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ? ಸೂಪರ್. ಹಾಯ್ ಅಮ್ಮ, ಚೆನ್ನಾಗಿದ್ದೀರಾ? ಸೂಪರ್. ಹಾಯ್ 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 ಹಾಯ್. ನಿಮ್ಮನ್ನು ಮಾತಾಡ್ಸೋಕ್ಕಿಂತ ಮುಂಚೆ ಬಾಕ್ಸ್ ಒಳಗಡೆ ಏನಿದೆ ಅನ್ನೋದೇ ಮುಖ್ಯ. ಅವ್ರಿಗೂ ನಮ್ಮನೆಗೆ ಬರೋದಲ್ವಾ? ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್. ಬನ್ನಿ. ಹೇಳ್ತಾ ಇದ್ದಾರೆ ಏನಂಟಿ? ಐಟಮ್ಸ್ ತುಂಬಾ ಮಾಡಿದಾರಂತೆ. ನನ್ನ ಫ್ರೆಂಡ್ ಎಲ್ಲ ಬಂದವರು ಊಟ ಮಾಡಿ ಅಷ್ಟೂ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಅಂತ ಅಡಿಗೆ. ಶ್ರೀಮಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿಸಿದೀರಿ ಅಂತ ಹೇಳಿದ್ರು. ಖುಷಿ ಆಯ್ತು. ಥ್ಯಾಂಕ್ ಯು. ಮದನ ಬ್ಲಾಗ್ ಅಲ್ಲಿ ಸೆಕೆಂಡ್ ಟೈಮ್ ಅಲ್ವಾ? ಅವಾಗಲೇ ತೋರಿಸಿದ್ದೀವಿ. ಆಂಟಿ ನಮ್ಗೆ ಅಳುಬ್ರೇನೆ, ನಿಮ್ಮಂಗೇನು ಹೊಸಬ್ರಲ್ಲ. ಹೇಳಿ, ನನ್ನಂಗೆ ಹೊಸಬ್ಳಲ್ವಾ? ನೀವು ಯಾಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ? ಸುಮ್ಮನೆ ಕಾಮಿಡಿ ಮಾಡಿದ್ದು. ಈ ಎಕ್ಸ್ಪ್ರೆಷನ್ ಬೇಕು ಒಳಗೋಗಿ ಅಂತ ಹೇಳಿದ್ದು. ಚೆನ್ನಾಗಿ ಕಾಣಿಸ್ತಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಕೇಳೋರ್ನ ಕೇಳಬೇಕು.
ಇರು ಫಸ್ಟ್ ವಿಡಿಯೋ ಎಲ್ಲ ಮುಗಿಸ್ಕೊಬತ್ತೀನಿ. ಓಕೆ ಅಮ್ಮ ಐಶ್ವರಮ್ಮ ಅದೇ ಮದುವೆಯಲ್ಲಿ ಬಿಸಿ ಇದ್ರಲ್ವಾ, ಹಾಂ ನಾನು ಸಿಕ್ಕಿರಲಿಲ್ಲ, ಅವರು ಸಿಕ್ಕಿರಲಿಲ್ಲ. ಕೇಳ್ತಾ ಇರ್ತಾರೆ ಯಾವಾಗಲೂ ಐಶ್ವರಮ್ಮ ಬರಲಿಲ್ಲ ಒಂದ್ಸತಿ ನಮ್ಮ ಮನೆಗೆ ಅಂತ. ಬನ್ನಿ, ಮಿಸ್ ಮಾಡಿದೆ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ದೇವ್ರು ನೋಡ್ದಂಗೆ ಆಯ್ತಾಯ್ತು ನಿಮ್ಗೆ ನೋಡೋದು. ಅದಕ್ಕೆ ಯಾವ ಫಂಕ್ಷನ್ಗೂ ಕಳ್ಸಲ್ವ ಇವ್ರನ್ನ? ದೇವ್ರು ನೋಡ್ದಂಗೆ ಆಯ್ತದಲ್ಲ ನಮ್ಮ ಅಣ್ಣನ ನೋಡೋದು. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್. ಹಾಯ್ ಹಾಯ್ ಮಾಡಪ್ಪ, ಹಾಯ್ ಮಾಡು. ಹಾಯ್ ನಮ್ಮ ವಿನಯಣ್ಣವರ ಮಗು ಪಾಪ, ಗಂಡು ಮಗು ಅಲ್ವಣ? ಮರ್ತ್ಬಿಟ್ಟಿದ್ದೀನಿ. ನೈಸ್. ಇಲ್ಲ ಅಕ್ಕ, ಎಂತೂ ಮರೀಲಿ, ಬರ್ತಾ ಇರ್ತೀನಿ ಅವಾಗ. ಸ್ಪಂದನ ಅವರೇ ಹಾಯ್. ನಮ್ಮಳಾಗ ಏನು ಕಾಣಿಸ್ಕೊಳ್ಳೋದಿಲ್ಲ ಅಂತೀರಾ? ಫುಲ್ ಪಟಾಕಿ ಥರ ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇದ್ದೀರಾ. ಆಂಟಿ ಏನಂಟಿ, ನಿಮ್ಮ ಮಕ್ಕಳು ಇಷ್ಟೊಂದು ಬ್ಯುಸಿ ಆಗ್ಬಿಟ್ಟವ್ರೆ? ಅದಕ್ಕೆ ಬ್ಯುಸಿ ಆಗ್ಬಿಟ್ಟವ್ರೆ. ಓಡಾಡಿ ಪೂರ್ಣಿಮಾ ನಮ್ಮನೆಯವ್ರು ಆಗ್ಬಿಟ್ಟು ಆಗ್ಲೇ ಊಟ ಕರಿತಾ ಇದ್ಯಾ? ಜನ ಬೈತಾರೆ, ಏನಪ್ಪ ಇಷ್ಟು ಬೇಗ ಊಟ ಕೂತವ್ರೆ ಅಂತ. ನೋಡಪ್ಪ ತೆರೆಮರೆ, ಈ ಫಂಕ್ಷನ್ ಅಲ್ಲಿ ತೆರೆಮರೆಯಾಗಿ ನಿಮ್ಮ ಮುಂದೆ ಬರೋ ವಿಡಿಯೋಗೆ ಕಾರಣನೇ ನಮ್ಮ ನವೀನ್ ಅಣ್ಣ. ಸಕಲ ಶೂಟ್ ಮಾಡ್ಕೊಡ್ತಾರೆ. ಅವ್ರ ವರ್ಕ್ ಅಂದ್ರೆ ನಮಗೆ ಪಂಚ ಪ್ರಾಣ. ಮದುವೆ ನಮ್ಮ ಮದುವೆಗೆ ನೀವೇ ಫಿಕ್ಸ್, ಈಗಲೇ ಬರ್ದಿಟ್ಕೊಬಿಡಿ. ಡೇಟ್ ಒಂದು ಹೇಳ್ಬೇಕಷ್ಟೇ. ಓಕೆ, ಹೆಂಗ್ ನಡೀತಿದೆ ಎಲ್ಲ ಫಂಕ್ಷನ್? ಚೆನ್ನಾಗಿದೆ. ನಿಮ್ಮ ಔಟ್ಪುಟ್ಗೆ ನಾವು ವೇಟಿಂಗ್. ಸ್ಪೆಷಾಲಿಟಿ ಏನು ಅಂತಂದ್ರೆ ಇಲ್ಲೇ ಶೂಟ್ ಮಾಡಿ, ಇಲ್ಲೇ ಎಡಿಟ್ ಮಾಡಿ, ಇಲ್ಲೇ ಕೊಡ್ತಾರೆ. ಇಲ್ಲೇ ಆಮೇಲೆ ಇನ್ಯಾರು ಇದ್ದಾರೆ ಇಲ್ಲೆಲ್ಲ, ಏನೇನೋ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ ಗೈಸ್. ಹಾಯ್ ಅತ್ತೆ, ಹಾಯ್ ಮಾಡಿ. ಸಮಾಚಾರ ಆರಾಮ? ನಿಲ್ಸ್ತಾ ಇದ್ದಿ? ಅತ್ತೆ ನಿಲ್ಸ್ಲೇಬೇಕು. ಊಟ ಮಾಡಿದ್ರಾ ಒಂದು ಸ್ವಲ್ಪ? ಇರ್ಬೇಕು, ಸ್ನ್ಯಾಕ್ಸ್ ಏನದ ತಿನ್ನಿ. ಹಾಯ್ ವರಲಕ್ಷ್ಮಿ ಅಕ್ಕ, ಚೆನ್ನಾಗಿದ್ದೀರಾ? ಸೂಪರಾ. ಗೈಸ್ ಇವರು ನರ್ಸು ಗೈಸ್, ಡಾಕ್ಟರ್ ಥರ ಚೆನ್ನಾಗಿ ಕಾಣ್ತಾ ಇದ್ದೀನಾ? ಥ್ಯಾಂಕ್ ಯು. ನಿಮ್ಮಂಥವ್ರು ನಮಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ ಗ್ಲಾಸ್ ಹಾಕಬೇಕು. ಚೆನ್ನಾಗಿ ಕಾಣ್ತಾ ಇದ್ದೀನ ಬ್ರೋ? ಬ್ರೋ ಅಯ್ಯೋ, ನಿಮ್ಮ ಹೈಟಿಗೆ ಹಿಂಗೆ ಕಾಣಿಸ್ತೀರ ನಾನು. ಹಿಂಗೆ ನಿಂತ್ಕೊತೀನಿ. ಎಷ್ಟು ಬ್ರೋ ಹೈಟು? 6 ಅಡಿ 2 ಇಂಚು. ನಾನು 5 ಅಡಿ 7 ಇಂಚು, ಇಲ್ಲ 6 ಇಂಚು ಅಷ್ಟೇ. ಇನ್ನೂ ಊಟ ಆಗ್ಬಿಡಿ ಏನೋ ಅನ್ಕೊಂತೀನಿ ನಾನು. ಇಲ್ವಾ? ಅಲ್ಲಿ ನೋಡಿ ಗೇಮು, ಗೇಮ್ಸ್ ಇದು. ಹಾಂ ಓಕೆ. ಈ ಆರ್ ಶಿ ಅಂತ ಬಾಯ್ ಆರ್ ಗರ್ಲ್ ಇಷ್ಟು ಜನ ವೋಟ್ ಮಾಡಿದ್ದಾರೆ ಬಾಯ್ಗೆ. 1 2 3 4 5 6 7 8 9 10. ಗರ್ಲ್ಗೆ ಬರೀ 5 ಜನ ಹಾಕಿದ್ದಾರೆ ಇಲ್ಲಿವರೆಗೂ. ಲಾಸ್ಟ್ ಇವೆಂಟ್ ಮುಗಿಯೋವರೆಗೂ ನೋಡೋಣ ಯಾರು ಇಷ್ಟ ಆಗ್ತಾರೆ. ನೀನು ಹಾಕ್ದಾ? ನಿನ್ಗೇನು ಬೇಕಾ? ಬೇಗ ಮದುವೆ ಆಗ ಮತ್ತೆ. ಇಲ್ಲಿ ಇನ್ಸ್ಟೆಂಟ್ ಫೋಟೋಸ್ ತಗೊಳಕ್ಕೆ ಅಂತಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ನಿಂತ್ಕೊಂಡ್ರೆ ಸಗದಾಗಿ ಇನ್ಸ್ಟೆಂಟ್ ಫೋಟೋಸ್ ತಗೋಬೋದು. ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡ್ರೆ ಕ್ಲಿಕ್ ಮಾಡುತ್ತೆ ಗೈಸ್. ಹತ್ತೋಸೋದು ಆಗಲೇ ಯಾರೋ ತಗೊಂಡಿದ್ದಾರೆ, ಅದು ಕೊಟ್ಟಿದ್ದೀರಾ ಪ್ರಿಂಟು? ಚೆನ್ನಾಗಿದೆ. ಓಕೆ, ಕಸ್ಟಮೈಸ್ ಮಾಡಿದ್ದಾರೆ. ಮಧು ಸೀಮಂತ ಅಂತ ಮಾಡಿದ್ದಾರೆ ನೋಡಿ ಗೈಸ್. ನೀವು ಮೈಸೂರವರೇ ಅಲ್ವಾ? ಮೈಸೂರು. ನಿಮ್ಮ ಹೆಸರು ಲುನಾಫೋ ಅಂತ. ನಿಮ್ಮ ಇವೆಂಟ್ಗೆ ಒಂದು ಮೆಮೊರೇಬಲ್ ಥಿಂಗ್ ಏನಾರ ಬೇಕು, ಫೋಟೋಸ್ ಏನಾರ ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಯ್ ಗಣೇಶ್ ಅಣ್ಣ. ನಾಲ್ಕು ದಿನದ ಜೊತೆಲೇ ಇದೀವಿ. ಏನನ್ನಿಸ್ತು ಮೈಸೂರು ವೆದರ್? ಖುಷಿ ಆಯ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ವೆದರ್ ಚೆನ್ನಾಗಿತ್ತು. ಮೆಮೊರೀಸ್. ನಾನು ಫ್ಯಾಮಿಲಿ ಜೊತೆ ಮಿಂಗಲ್ ಆಗಲ್ಲ ಜಾಸ್ತಿ, ಫಸ್ಟ್ ಟೈಮ್ ಅಲ್ಲಿ ಮಿಂಗಲ್ ಆಗಿರೋದು. ಹೌದಾ? ತುಂಬಾ ಖುಷಿ ಆಗ್ತದೆ. ನನ್ನ ಜೊತೆ ಮಿಂಗಲ್ ಆದ್ಮೇಲೆ ಇನ್ಮೇಲೆ ಮಿಂಗಲ್ ಆಯ್ತಾನೆ ಇರ್ಬೇಕು ಅನ್ಸುತ್ತಾ? ತುಂಬಾ ಹಾಗೆ. ಹೌದಾ? ಹೀರೋ ತರ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಗೈಸ್, ಎಲ್ಲ ಕಾಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಬರೀ ಗಂಡ್ಮಕ್ಳೇ ಹೇಳಿದ್ರೆ ಹಂಗೆ, ಹೆಣ್ಮಕ್ಳು ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಹೌದಾ ನಿಧಿ ಅವರೇ? ಥ್ಯಾಂಕ್ ಯು. ಏ ಕ್ಯೂಟಿ ಬ್ಯೂಟಿ. ಎಲ್ಲಿ ಅಜ್ಜಿ? ಚೆನ್ನಾಗಿದ್ದೀರಾ? ಹೌದಾ? ಆಶೀರ್ವಾದ ಮಾಡಿದ್ರಾ? ಆಶೀರ್ವಾದ ಮಾಡಿದ್ರು. ಬೇಗ ಹೆರಿಗೆ ಆಗಲಿ, ಒಳ್ಳೆ ರೀತಿ ಆಗಲಿ ಅಂತ ಎಲ್ಲ ಹೇಳಿದ್ವಿ. ಇನ್ನು ಮದ್ವೆಗೆ ಬರ್ತೀವಿ. ಖಂಡಿತ. ನನ್ನ ಮದ್ವೆಗೆ? ಹೌದಾ? ಹಂಗಾರೆ ನಿಮ್ಗೋಸ್ಕರನಾದ್ರೂ ನಾನು ಬೇಗ ಮಾಡ್ಕೊಂತೀನಿ. ನಮಸ್ತೆ ಬಾಬಾ. ಅಲ್ಲಿದೆ, ಆ ರೂಮಲ್ಲಿದೆ, ಕರ್ಕೋಗ್ತೀನಿ ತಡೀರಿ. ಏನು ಸಮಾಚಾರ ಅಕ್ಕ? ಪಾಪ ನಮ್ಮ ಎಲ್ಲರಿಗೂ ಲೇಟ್ ಆಗಿಬಿಟ್ಟಿದೆ ಗೈಸ್. ಬಸ್ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ. ಎಷ್ಟು ಅವರ್ ಆಯ್ತಕ್ಕ ಊರಿಂದ? 3 ಅವರ್ ಪಾಪ ಬಸ್ಸಲ್ಲಿ ಜರ್ನಿ ಮಾಡ್ತಾ ಬಂದಿದ್ದಾರೆ. ಕೂತು ಕಾಲೆಲ್ಲ ನೋಯ್ತಾ ಇರ್ಬೇಕೇನೋ.
ಸ್ವಲ್ಪ ಇಲ್ಲಿ ಚಾಮುಂಡೇಶ್ವರಿದು ಆಷಾಢ ಅಲ್ವಾ, ತುಂಬ ರಶ್ ಆಯ್ತು, ಅಲ್ಲೇ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಕೊಲಂಬಿಯಾ ಹತ್ರ ಬರ್ತೀರಾ, ಅಲ್ಲೇ ಲಾಕ್ ಆಗ್ಬಿಡುತ್ತೆ, ಆಮೇಲೆ ಮುಂದಕ್ಕೆ ಹೋಗಲ್ಲ. ಹಾಯ್ ಇಪ್ತಾ, ಹಾಯ್, ಏನು ಸಮಾಚಾರ? ಗ್ರೂಪ್ ರಶ್ ಆದ್ಮೇಲೆ ಎಲ್ಲ ಮುಯ್ಯೆಲ್ಲ ಇಸ್ಕೊಂಡ ನಿಮ್ಮ ಅಮ್ಮನ ಹತ್ರ? ಆಯ್ತನು, ಚೆನ್ನಾಗಿದ್ದೀರಾ? ಏನಮ್ಮ ಸಮಾಚಾರ? ಗೈಸ್, ನಮ್ಮ ಅಮ್ಮನ್ನೇ ತೋರ್ಸೋಕ್ಕಾಗಲಿಲ್ಲ ನೋಡಿ. ನಮ್ಮ ಅಮ್ಮ ಎಷ್ಟು ಈ ಥರ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ನಮ್ಮ ಕೊಡಮ್ಮ ಇದನ್ನ, ಯಾರನ್ನ ಎಲ್ಲನೂ ಕರ್ಕೊಂಡೋಗಿ ಫೋಟೋ ತೆಗಿಸ್ತೀನಿ ಬಾ. ಏಯ್ ಹಾಯ್ ಶ್ರೀನಿ, ಯಾರನ್ನ ಮಾತಾಡಿಸ್ತೆ? ಏನಂತ ಮಾತಾಡಿಸ್ತೆ? ಆಯ್ ಅಂತ ಬಾ, ಫೋಟೋ ತೆಗ್ಸ್ಕೊಳ್ಳೋಣ. ನಮ್ಮ ಶ್ರೀನಿ ನೋಡಿ ಗೈಸ್, ಸ್ಕೂಲೆಲ್ಲ ಹೆಂಗೈತೆ ಶ್ರೀನಿ? ನಮ್ಮ ಮಾವ ಬಂದವ್ರೆ, ಆಯ್. ಅಶ್ವಥ್, ನಮ್ಮ ಇನ್ನೊಬ್ರು ಬಾವ ಬಂದವ್ರೆ, ಆಯ್. ಆಯ್ ಉಲ್ಲಾಸ್, ಏನು ಸಮಾಚಾರ? ಮರ್ತ್ಬಿಟ್ಟಿದ್ಯಾ ನನ್ನ? ಸೊ ಗೈಸ್, ಇವ್ರು ಬಂದು ಉಂಡು ಹೋದ ಅನ್ನುವಂಗೆ ಒಬ್ಬ ಎಂಟಿ ಪಕ್ಕ ನಿಂತ್ಕೊಳ್ಳೋದು ಬಿಟ್ಟು ನಿನ್ ಪಕ್ಕ ನಿಂತವನೆ. ಎಲ್ಲ ನಿಮ್ಮ ಮಿಸಸ್ ಏನೋ ಸಿಹಿ ಸುದ್ದಿ ಅಂತೆ. ನೀನು ಹಿಂಗೆ ಕುಣಿಸ್ಬೇಕಪ್ಪ ನೆಕ್ಸ್ಟ್. ಮೇಕಪ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನ್ಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆಯ್ತಾ? ಆ್ಯಂಡ್ ಎಲ್ಲರೂ ಏನು ಕಾಂಪ್ಲಿಮೆಂಟ್ ಅಂತ ಹೇಳಿದ್ರು ಅಂತಂದರೆ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿದೆ. ಆಯ್ ಪೋಯ್ಯವರೇ, ಚೆನ್ನಾಗಿದ್ದೀರಾ? ಅನ್ಸುತ್ತೆ ಹೇಳಿ. ಮದನ್ ಗೌಡ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಮಸ್ಕಾರ ಗೈಸ್. ಲೇಟೆಸ್ಟ್ ಒಂದ್ ನಿಮಿಷ ತಡಿ ನೋಡಿ ಬಾವ, ನಿಮ್ಮ ಹೆಂಡತಿನ ಎಷ್ಟು ಬ್ಯೂಟಿಫುಲ್ ಆಗಿ ತೆಗಿತಾ ಇದ್ದೀನಿ, ಸೋ ಬ್ಯೂಟಿಫುಲ್, ಎಷ್ಟು ಸಾದ ತೆಗಿತಾ ಇದೀನಿ ನೋಡಿ. ಈ ತರ ನೀವು ತೆಗ್ತಿರಲ್ಲ, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಏನ್ ಗ್ರೀನ್ ಅಲ್ಲಿ ಈ ಮಟ್ಟಕ್ಕೆ ಮಿಂಚ್ತಾ ಇದೀಯಾ? ನೀನೇ ಹೋಗಿ ಚೇರ್ ಮೇಲೆ ಕುತ್ಕೊಬಿಟ್ರೆ ಸೂಪರ್ ಆಗಿ ಕಾಣಿಸ್ತೀಯ. ಏನಂತ ಹಾಕಿದ್ರಿ ಅಲ್ಲಿ? ಅದೆಲ್ಲ ನಮ್ ಬ್ಲಾಗ್ ಅಲ್ಲಿ ಬರುತ್ತೆ, ನಿಮ್ ಬ್ಲಾಗ್ ಅಲ್ಲಿ ಹೇಳಲ್ಲ. ಹೌದಾ? ಅಂದ್ರೆ ನಾವ್ ಹಾಕೋದು ನಿಮ್ ಬ್ಲಾಗ್ ಅಲ್ಲಿ ತೋರ್ಸಲ್ಲ. ಹಂಗೇನೆ ಎಲ್ರು ಹೇಳ್ತಾರದು ಇವಾಗ. ಓಕೆ, ಹಾಯ್ ತ್ರಿವೇಣಿ ಅವರೇ. ಓ, ಬ್ಲಾಗರ್ಸ್ ಮೀಟ್. ಓಕೆ, ಚೆನ್ನಾಗಿದ್ದೀರಾ? ಪಾಪ ಇವ್ರು ಕೂಡ ನನ್ಗೆ ಯಾವ್ದು ಬೇಕು ಅಂತನಾ? ನನಗೆ ಬಾಯಿ ಆಗುತ್ತೆ, ಬಟ್ ನಮಗ್ ಗರ್ಲ್ ಬೇಕು. ನಿಮ್ಗೇನ್ ಬೇಕು? ನಮ್ಗೂನು ಗರ್ಲೆ ಆಗುತ್ತೆ ಅಂತ ನಾನಂತ ನನಗೆ ನಿಮ್ಗೆ ನನ್ಗೆ ಆಲ್ರೆಡಿ ಗರ್ಲ್ ಇದೆ, ಬಾಯಿ ಆಗ್ಲಿ ಅಂತ ಯೋಚನೆ ಮಾಡ್ತಾ ಇದೀವಿ. ನೋಡ್ಬೇಕು ಏನಾಗುತ್ತೆ. ಅಂಡ್ ಎರಡೆರಡು ದಿನನಾ ಡಿಫ್ರೆನ್ಸ್? 2 ದಿನ ಅಲ್ವಾ? ಇಬ್ರಿಗೂ ಸೇಮ್ ಡೇ ಸ್ಕ್ಯಾನಿಂಗ್ ಫಸ್ಟ್ ಇವಳಿಗೆ ಆಗುತ್ತೆ, ಬಿಕಾಸ್ ಈಗ ಆಲ್ರೆಡಿ ಒಂದ್ ಬೇಬಿ ಇದೆಯಲ್ಲ. ನೆಕ್ಸ್ಟ್ ಬೇಬಿಗೆ ನಾರ್ಮಲ್ ಟ್ರೈ ಮಾಡ್ತಾರೆ ಅಂದ್ರೆ ಮದ್ದು ಪಕ್ಕ ಲೇಟ್ ಆಗುತ್ತೆ. ನನಗೆ ಡೇಟ್ ಕೊಟ್ಟಿದ ತಕ್ಷಣ ಆಗ್ಬಿಡುತ್ತಾ? ನೀವು ರೆಡಿ ಇದ್ದೀರಾ? ಫಸ್ಟ್ ಡೆಲಿವರಿ ಮಾಡಿಸ್ಕೊಬಿಡಿ, ಹಂಗಾರೆ ನನ್ನ ತಂಗಿಗೆ ಆಮೇಲೆ ಮಾಡಿಸ್ತೀನಿ. ಫಸ್ಟೇ ಎಲ್ಲ ಬೆಳೆದ್ಬಿಟ್ಟವ್ರೆ. ಚಕ ನೀನು ಹಚ್ಚಕ. ಸವಿತಕ್ಕ, ಸ್ವಲ್ಪ ಜೋರಾಗಿ ಬೆಳಿ ಹೇಳ್ತೀನಿ. ಮಧು, ಫೈನಲಿ ಅಕ್ಕ ಬಂದಿದ್ದಾರೆ. ನಮಸ್ತೆ. ನೋಡಿ, ಫಾದರ್ ಆದ್ರೆ ಈ ತರ ಎಲ್ಲ ಕೆಲಸ ಇರುತ್ತೆ. ಹಾಯ್ ಮಾಡಪ್ಪ ಇಲ್ಲಿ. ಹಾಯ್, ನಮ್ಮ ನೋಡೋಣ. ಓ ಮದನ್ನು. ಸೊ ಇದನ್ನ ನೋಡೇ ಇರಲಿಲ್ಲ ಗೈಸ್. ಏನ್ ಮದನ್ನು? ಬ್ಲಾಗ್ ಮಾಡ್ತಾವ್ರೆ. ಬ್ಲಾಗ್ಸ್ ನೋಡ್ತೀಯ ನಮ್ದು? ನೈಸ್. ಇದು ನೋಡೇ ಇರಲಿಲ್ಲ ಗೈಸ್, ಇದು ಸಖತ್ತಾಗಿದೆ. ಈ ಥರ ಐಸ್ ಕ್ರೀಮ್ ಇದು ಬ್ರದರ್? ಚಾಕ್ಲೇಟು. ಓ ನೈಸ್. ಈ ಬಿಸ್ಕೆಟ್ಗೆ ಒಂದು ನಿಮಿಷ, ಈ ಬಿಸ್ಕೆಟ್ಗೆ ಹಿಂಗೆ ಹಿಡ್ಕೊಂಡು ತಿನ್ನೋದು ಸಖತ್ತಾಗಿದೆ. ನೈಸ್. ಬಂದಿದ ತಕ್ಷಣ ಕೆಲಸ ನೋಡುವ, ಕಾರ್ಯ ನೋಡುವ. ನೋಡ್ತಾ ಇದೀವಲ್ಲಪ್ಪ, ಏನ್ನ ಇದೇ ಮೇನ್ ನಮ್ ಕೆಲಸ. ಇದು ಕೆಲಸ ನಿಂದು? ಹೆಂಗುರು ಅಲ್ಲಿಂದ ಬಂದು ಒಂದಪ್ಪ ಒಂಚೂರು ಕೆಲಸ ಮಾಡುವ ಅನ್ನೋದು ಇಲ್ಲ ನಿನಗೆ. ಏನ್ ಮಾಡ್ಬೇಕು ಹೇಳಪ್ಪ, ಆಯ್ತು ಮಾಡ್ತೀನಿ. ಟಿವಿಯಿಂದ ಬಂದಿದೀವಿ. ನಿಮ್ಮ ಹೆಸರು ಏನು? ಇದೀಗ ಬಂದು ಸುದ್ದಿ. ಎಲ್ಲ ಬ್ಯಾಟಿಂಗ್ ಗೈಸ್. ಚೆನ್ನಾಗಿದೆಯಾ ಐಸ್ ಕ್ರೀಮು? ಏನು ಫ್ಲೇವರ್ ಐಸ್ ಕ್ರೀಮ್ ಇದು? ಏನ್ ಫ್ಲೇವರ್ ಅಣ್ಣ? ಗೊತ್ತಾಯ್ತಲ್ಲ, ಫ್ಲೇವರೇ ಗೊತ್ತಾಗ್ದಿರೋ ಥರ ಐಸ್ ಕ್ರೀಮಾ? ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ನಡೀತಿದೆ ಗೈಸ್ ಇಲ್ಲಿ.
ಊಟ ಮಾಡದೆ ಓದಿರಿ ಕಣಪ್ಪ, ಆಮೇಲೆ ಊಟನೂ ಮಾಡ್ಬೇಕು. ಊಟ ಮಾಡಕ್ಕೆ ಹಾ? ಅಲ್ಲಿಂದ ಬಂದಿದ್ದೀವಿ. ಊಟ ತಂಗಿಗೆ ಆಶೀರ್ವಾದ ಮಾಡ್ಬೇಕು ಅಂತಿಲ್ಲ, ಊಟ ಮಾಡಕ್ಕೆ ಅಂತ ಬಂದಿರೋದು. ನಿಧಾನಕ್ಕೆ ತಂಗಿಗೆ ಆಶೀರ್ವಾದ ಮಾಡೋದು. ಹೆಂಗಿದೆ ಊಟ? ಎಲ್ಲ ಹಾಕಿದ್ದಾರೆ, ಇನ್ನೂ ಬೇಗ ಬಂದ್ಬಿಟ್ನಾ? ಎಲ್ಲ ತಿಂದಿದ್ದೀವಿ, ದೋಸೆ ಬರ್ಬೇಕು ಇವಾಗ. ಹೌದಾ? ಚೆನ್ನಾಗಿದೆಯಾ ಊಟ ಎಲ್ಲ? ಚೆನ್ನಾಗಿದೆಯಾ? ಹೊಟ್ಟೆ ತುಂಬ ಊಟ ಮಾಡಬೇಕು. ಹಾಯ್ ಚರ್ಮೇನ್ರೆ, ಎಲ್ಲಡ್ಕೆ ಚೆನ್ನಿ ಅವರೇ, ಏನು ಸಮಾಚಾರ? ಓ ಹೈಕಮಾಂಡ್ ಗೈಸ್, ನಮ್ಮ ಅಜ್ಜಿ ಇಲ್ಲಿಗೆ ಬರೋಕ್ಕೋಸ್ಕರ ನಾನು ಊರಿಗೆ ಖಾರ ಕಳಿಸ್ಬಿಟ್ಟು ಕರ್ಕೊಬಂದಿರೋದು. ಹೈಕಮಾಂಡ್ ಇವರು ಬರೋಕ್ಕೆ ಗೊತ್ತಾಗಲ್ಲ ಅಂತಾರೆ. ಮೇಡಮ ಚೆನ್ನಾಗಿತ್ತ ಊಟ? ಹೌದಾ? ಓಕೆ ಅಕ್ಕ, ಚೆನ್ನಾಗಿದೆ ಊಟ? ಕಾವೇರಿ ಕ್ಯಾಟ್ರಿಂಗ್ ಅಂತ ಚೆನ್ನಾಗಿ ಮಾಡಿದ್ದಾರೆ. ಅಮ್ಮಣ್ಣ ಚೆನ್ನಾಗಿದೆಯಾ? ಬಾವಾಜಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ನಿಜವಾಗ್ಲೂ? ಅಮ್ಮ ಚೆನ್ನಾಗಿದೆಯಾ ಊಟ? ತಟ್ಟೆಲಿ ಏನೇನು ಹಾಕ್ಸ್ಕೊಂಡಿದ್ದೀರಾ ಎಲ್ಲನೂ ತಿನ್ಬೇಕು. ಹೌದಾ? ಗೊತ್ತಾಯ್ತಲ್ವಾ ಪ್ರೈಸ್ ಎಲ್ಲ ಎಷ್ಟಿದೆ ಅಂತ? ಇಲ್ಲಾಂದರೆ ಒಂದು ಜೋಬ್ ಹೊಲ್ಸ್ಬಿಟ್ಟು ಜೋಬ್ ಒಳಗೆ ಹಾಕ್ಬಿಡ್ತೀವಿ. ಪೂರ್ಣಿಮಾ ಅವರೇ ನಿಮಗೂ ಅಷ್ಟೇ ಸೇಮ್. ಅಕ್ಕ ಚೆನ್ನಾಗಿದೆಯಾ ಊಟ? ಯಾರು? ಪಾಪ ಅವ್ರಿಗೆ ನನ್ನ ಮದುವೆ ಇದೆ. ನಾನೇ ಸೀಮಂತ ಮಾಡ್ಕೊಳ್ಳಿ? ಮದುವೆನಾ? ನಾನೇ ತಿಂದಪ್ಪ, ಹೆಂಗಿದೆ ಟೇಸ್ಟು ಅಂತ ಹೇಳೋಣ ಅಂತ. ಅವಾಗಿಂದ ಒಂದು ಚೂರನ್ನು ಕೂಡ ಏನೂ ತಿಂದಿಲ್ಲ ನಾನು. ಹೋಗೋರೆಲ್ಲ ಹೇಳ್ತಾ ಹೋಗ್ತಾವ್ರೆ ಏನಂತಂದರೆ ಊಟ ಮಾತ್ರ ಸಖತ್ತಾಗಿದೆ, ಸೂಪರ್ ಆಗಿದೆ. ಯಾರ ಹತ್ರ ಮಾಡ್ತಿದ್ದಾರೆ? 1 ಗಂಟೆ ಆಯ್ತೈತಂತ ತಿನ್ನೋದು. ಜಾಸ್ತಿ ಐಟಮ್ಸ್ ಆಗ್ಬಿಡ್ತು ಅಂತಂದ್ರೆ ಏನು? ಹೌದು, 26 ಐಟಮ್ ಐತೆ ಎಲೆ ಮೇಲೆ. 32 ಆಮೇಲೆ ವಾಟರ್ ಕ್ಯಾನು ಎಲ್ಲ ಸೇರೇನು ಟೋಟಲ್ 32 ಐಟಮ್. ಪಂಕ್ತಿ ಎದೊಳಕ್ಕೆ 3/4 ಗಂಟೆ ಬೇಕಾಯ್ತೈತಿ. ಸೊ ಚೆನ್ನಾಗಿದೆಯಾ? ಇದೊಂದೇ ಡಿಶ್ ಇದು ಮಾಡಿ ಟೇಸ್ಟ್ ಮಾಡಬಾರ್ದು, ಎಲ್ಲನೂ ಟೇಸ್ಟ್ ಮಾಡಬಾರ್ದು. ಸರ್ ಬನ್ನಿ ಸರ್, ಇಲ್ಲಿ ಹೌಸ್ಕೊಂಡು ಹೋಗ್ಬೇಡಿ, ಬನ್ನಿ ಇಲ್ಲಿ ಬನ್ರಿ. ಐಕ್ಯಮ್ ಅವರೇ ಬರೀ ದೋಸೆ ಹಾಕ್ಸ್ಕೊಂಡಿದ್ರೆ ಅಷ್ಟು ಸಖತ್ತಾಗಿರೋ ಡಿಲಿಷಿಯಸ್ ಫುಡ್ ಇರ್ಬೇಕಾದ್ರೆ? ಇದು 3ನೇ ದೋಸೆ ತಿಂತಾರೆ. ದೋಸೆ ಪ್ರಿಯರ ನೀವು? ಹಂಗಲ್ಲ, ಟೇಸ್ಟಿ ಆಗಿದೆ. ಬಂದಾಗಿಂದ ಕರ್ನಾಟಕ ಕಣ್ಣು ಕಾಣಿಸ್ಬಿಡ್ತು, ಗೊತ್ತಾಗ್ಬಿಡುತ್ತಲ್ಲ ಕಣ್ಣಲ್ಲಿ. ನಮಗೆ 2 ಗಂಡು. ಹಿಂಗಿದೆ ಪಾಪು, ಚೆನ್ನಾಗಿದೆಯಾ? ಎವ್ರಿಥಿಂಗ್ ಇಸ್ ಫೈನ್. ಗೈಸ್, ಆಂಟಿ ವಾರ್ಗಿತಿ ಅಂತೆ. ನೀವಾ? ಹಾಂ, ನಿಮಗೆ ಜಾಸ್ತಿ ವಯಸ್ಸಾಗಿದೆ, ಆಂಟಿ ಕಡಿಮೆ ಆಗಿದೆ? ಹಾಂ, ಎಲ್ಲರೂ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಹಾಯ್, ನಿಮ್ಮ ಹೆಸರು? ವಿಸ್ಮಯ. ಹಾಯ್ ಹಾಯ್. ಹಾಂ ಹೌದಾ? ನೈಸ್. ಹಾಂ ನೈಸ್. ಇವ್ರನ್ನ ಒಳ್ಳೆ ಇದ್ರಂಗೆ ಕರಿಬೇಕಾ ನಿಮ್ಮನ್ನ? ಬಂದು ಫೋಟೋ ತೆಗೆಸ್ಕೊಳ್ಳಿ ಅಂತ. ಸ್ಟೇಜ್ ಮೇಲೂ ಬರಲ್ಲ. ನಾಚಿಕೆ ಯಾಕಪ್ಪ? ನಾಚಿಕೆ, ಊರಿಂದ ನಾಚಿಕೆ. ಹಾಯ್ ಗೈಸ್, ನಮ್ಮ ಲಕ್ಕಿ ಒಂದು ಸ್ವಲ್ಪ ಸಪ್ಪೆ ಹೊಡೆದ್ಬಿಟ್ಟವನು. ಯಾಕವ? ಕಣ್ಣೆಲ್ಲ ಒಳಗೋವೆ, ಚೆನ್ನಾಗಿ ನೋಡ್ಕೊಳ್ಳೋ. ಗೈಸ್, ಬರ್ತಾ ಇರೋ ಐಟಮ್ಗಳಿಗೆ ಎಲೆನೇ ಸಾಲ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಹೆಂಗಿದೆಯಪ್ಪ ನಂದೀಶ್? ಚೆನ್ನಾಗಿದ್ಯಾ? ಮದರ್ ಇಂಡಿಯಾ ಅವರೇ ಚೆನ್ನಾಗಿತ್ತಾ? ಯಾವ್ದು ಇಷ್ಟ ಆಯ್ತಮ್ಮ? ಒಬ್ಬಟ್ಟು. ಇನ್ನೂ ತಿಂದೇ ಇಲ್ಲ ಒಬ್ಬಟ್ಟನ್ನ? ಒಬ್ಬಟ್ಟು ಅಂತ ಇದೆಯಾ? ಗೊತ್ತಾಗುತ್ತೆ ಅಂತ. ನಮ್ಮ ಅಮ್ಮಂಗೆ ಈ ಥರ ವೆರೈಟಿಯಾಗಿ ಫುಲ್ಲು ಎಲೆ ತುಂಬ ಊಟ ಇದ್ದರೆ ಖುಷಿ. ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ. ಆ್ಯಂಡ್ ನಮ್ಮ ಪಕ್ಕ ಇದ್ದಾರೆ ಇನ್ನೊಬ್ಬರು, ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಆದರೂ ಮಾತಾಡಿಸ್ತೀನಿ ನೋಡುವ ಗೈಸ್. ಹಾಯ್. ಅಜೀಬ್ ಏನಿಲ್ಲ. ನಿಮ್ಮ ಹೆಸರು ಅಮೂಲ್ಯಗೌಡ ತಾನೆ? ಮೌಲ್ಯಗೌಡನ ಅಮೂಲ್ಯಗೌಡನ? ಅಮೂಲ್ಯಗೌಡ. ಎಲ್ಲ ನೋಡಿದ್ದೀನಿ. ಹೌದಾ? ಊಟ ಎಲ್ಲ ಚೆನ್ನಾಗಿದೆಯಾ ಗೈಸ್? ಇವರು ಊಟ ಮಾಡೋಕ್ಕೆ ಬಂದಿಲ್ಲ, ಸ್ನ್ಯಾಪ್ ಹಾಕೋಕ್ಕೋಸ್ಕರನೇ ಬಂದಿದ್ದಾರೆ. ಎಲೆ ತುಂಬ ಎಲ್ಲ ಬಂದ್ಬಿಡ್ಲಿ, ಆಮೇಲೆ ಸ್ನ್ಯಾಪ್ ಹಾಕ್ತೀನಿ ಅಂತಂದರು. ಫಸ್ಟು ಊಟ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಬೇಕು. ಬೇಡ. ಹಾಯ್ ಭೂಮಿಕಾ ಅವರೇ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಚಿಕ್ಕಮಂಗ್ಳೂರಿಂದ ಬಂದಿದ್ದೀರಾ ಫ್ರೆಂಡ್? ಹಾಂ ಓಕೆ. ಅಂದರೆ ನಮ್ಮ ಫ್ಯಾಮಿಲಿಗೋಸ್ಕರ. ಚೇತು ಅವರೇ ಚೆನ್ನಾಗಿದೆಯಾ ಊಟ ಎಲ್ಲ? ಥೂ ಅನ್ಲಿಲ್ಲ ಪಾಪ, ಚೇತು ಅವ್ರಿಗೆ. ಚೇತು ಅವರೇ ಅಂತ ಹೇಳಿದ್ದು, ರೆಸ್ಪೆಕ್ಟ್ಫುಲ್ ಆಗಿ ನಾನು ಮಾತಾಡಿದ್ದು. ಥೂ ಅಂತೆಲ್ಲ ನಮ್ಮ ಬಾಯಲ್ಲಿ ಬರೋದಿಲ್ಲ ಇದುವರೆಗೂ. ಹೊಟ್ಟೆ ತುಂಬ ಊಟ ಮಾಡಿ ಎಲೆಯಲ್ಲಿ ಬಿಡ್ಬೇಡಿ, ಇಲ್ಲ ಕವರ್ ತಂದಿದ್ದೀವಿ, ಕವರ್ಗೆ ಕೊಟ್ಕೊಟ್ಬಿಡ್ತೀವಿ.
ಬೇಗ ತೆಗ್ದ್ಬಿಟ್ರಾ? ಇನ್ನು ಅರ್ಧಂಬರ್ಧ ಐತೆ. ಮುಖ ತೊಳ್ದಿಲ್ಲ. ಹೌದಾ? ಹೆಂಗಿತ್ತು ಫಂಕ್ಷನ್? ಫಂಕ್ಷನ್ ಚೆನ್ನಾಗಿತ್ತು. ಫುಲ್ ಸ್ಟ್ರೆಸ್, ಟಯರ್ಡ್. ಈ ಡ್ರೆಸ್ ಹಾಕೊಂಡು ಇದೆಲ್ಲ. ಸ್ವಾತಿ ಹೆಂಗಿತ್ತು ಫಂಕ್ಷನ್? ತುಂಬಾ ಚೆನ್ನಾಗಿ. ಸ್ವಾತಿ ಅವ್ರು ಬ್ಲಾಗ್ ಮಾಡೋದ್ರಲ್ಲೇ ಮುಳುಗೋಗಿದ್ರು. ಹೌದು, ಇವತ್ತು ಮಧುಗೌಡ ಅವ್ರ ವ್ಲಾಗ್ ಇವರೇ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಆದ್ರೆ ಆ್ಯಂಡ್ ಥ್ಯಾಂಕ್ ಯು, ನಿಮಗೆ ಸಖತ್ತಾಗಿ ಮಾಡಿಕೊಟ್ರಿ ಸೀಮಂತನ, ನನ್ನ ತಂಗಿ ಸೀಮಂತನ. ಸೊ ನಿಮ್ಗೂ ಥ್ಯಾಂಕ್ ಯು, ನನ್ನ ತಂಗಿ ಸೀಮಂತನ ಚೆನ್ನಾಗಿ ಮಾಡಿಕೊಟ್ರಿ. ಮಧುಗೌಡ ಅವರೇ, ಇಷ್ಟ ಆಯ್ತಾ? ಹಾಂ, ಹ್ಞೂ. ಸೊ ಎಸ್, ಹೊರಡ್ತಾ ಇದ್ದೀವಿ ಗಾಯ್ಸ್. ಈಗ ಎಲ್ಲ ಪ್ಯಾಕ್ ಆಗಿದೆ, ಹೊರಡುವ. ಇನ್ಮೇಲಿಂದ ಮುದುಗೌಡ ಅವರು ಬೆಂಗಳೂರಲ್ಲಿ, ಮುಂದಿನ ನಿಲ್ದಾಣ ಬೆಂದಕಾಳವರು. ನಾಳೆ ಬರ್ತಿದೆ. ಬಂದಿಲ್ಲ ಅಂದ್ರೆ ಮಾಡ್ತೀನಿ ಎಲ್ರಿಗೂ. ನಮ್ಮ ಅಮ್ಮಂಗೆ ಇವತ್ತಿನ ಡ್ಯೂಟಿ ಏನು ಗೊತ್ತಾ ಗಾಯ್ಸ್? ಫುಲ್ ಎಲ್ಲ ಮುಯಿ ಕಲೆಕ್ಷನ್. ಎಲ್ಲಮ್ಮ ಕೊಟ್ಬಿಟ್ಟ? ಯಾರಿಗೆ? ಮಧು ಕೊಟ್ಬಿಟ್ಟ? ನನಗಂತೂ ಕೊಡಲ್ಲ ಗಾಯ್ಸ್, ಅವ್ರ ಮಗಳಿಗೆ ಆದರೆ ಪಟ್ ಅಂತ ಕೊಟ್ಬಿಟ್ಟವ್ರೆ. ಹೆಂಗೈತಮ್ಮ ಫಂಕ್ಷನ್ನು? ಏನೋ ಹತ್ತಂತೆ ಎಲ್ಲ ಹೇಳ್ತಾವ್ರೆ. ಹಾಂ, ಏನು ಕತ್ತೆ? ಏನು ಕೇಳು? ಹೌದಾ? ಇನ್ನೂ ಚೆನ್ನಾಗಿ ಮಾಡ್ತಿತ್ತು ಅಂತನಾ? ಅದಕ್ಕೇನೆ ಅವ್ರದ್ದು ಈಚೆ ಕಡೆ ಫೋಟೋ ಇಟ್ಟಿದ್ದು, ಅವ್ರ ಆಶೀರ್ವಾದದ ಮೇಲೆ ಎಲ್ಲ ಫಂಕ್ಷನ್ ನಡೆಸೋದು ನಾವು. ಆಯ್ತಾ? ಹಾಂ, ಈಚೆ ಕಡೆ ಇಟ್ಟಿದ್ದು. ಹಾಂ, ಸಿಂಪಲ್ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಬೆಂಗಳೂರಿಗೆ ಬಂದು ತಲುಪಿದ್ದೀವಿ. ತುಂಬ ಟ್ರಾಫಿಕ್ ಇತ್ತು, ಬಿಕಾಸ್ ಇವತ್ತು ಸಂಡೇ ಈವ್ನಿಂಗ್ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು. ಆ್ಯಂಡ್ ಇಷ್ಟೆಲ್ಲ ಐಟಮ್ಸ್ ಇದೆ, ಈಗೆಲ್ಲ ಮೇಲ್ಗಡೆಗೆ ಸಾಗಿಸ್ಬೇಕು ಗೈಸ್. ಇಲ್ಲೊಂದು ಐಟಮ್ಸ್ ಆ ಕಾರಲ್ಲಿ ಮಧು ಐಟಮ್ಸು. ಈಗ 2 ಟ್ರಿಪ್ ಬರ್ಬೇಕು ನಾವು ಕೆಳಗಡೆಗೆ. ಇನ್ನೊಂದು ಟ್ರಿಪ್ ಬರ್ಬೇಕು, ಅದೇ ಬೇಜಾರು. ಪೂರ್ಣಿಮಾ, ಏನಾರ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ? ಓಕೆ, ಎಸ್, ಬನ್ನಿ ಗೈಸ್ ಹೋಗೋಣ. ನೀ ಇಲ್ಲೇ ಇರಬೇಕು ಮಧು, ಮೇಲ್ಗಡೆ ಹೋಗಿ ನೋಡುವ ರೆಡಿ ಮಾಡವ್ರ. ಇಲ್ಲೇ ಇದ್ಬಿಡ್ಲಾ? ರೋಡಲ್ಲೇ ಕುತ್ಕೊಬಿಡ್ಲಾ? ರೋಡಲ್ಲಿ ಕುತ್ಕೋಬೇಡ. ಏನಕ್ಕ ಇದು? ರಕ್ತ ನೀರು ಅಂತಾರ? ಬನ್ನಿ ಮೇಡಮ್, ನೋಡಿ ಗೈಸ್, ಈ ಒಂದು ವಾರದಿಂದಗಡೆ ಬಂದಿದ್ಲು. ಅವಾಗ ಯಾವುದೇ ಸಂಪ್ರದಾಯ ಇರಲಿಲ್ಲ, ಈಗ ಸಂಪ್ರದಾಯ. ಅಲ್ಲೇ ಸುರಿಬೇಕಲ್ವೇನಮ್ಮ? ಏನನ್ನೆಲ್ಲ ಒರೆಸ್ಕೊಳ್ಳೋದಾಯ್ತದ ಆಕೆ. ಏಕೆ ದುಡ್ಡು ಕೊಡ್ಬೇಕು ತಾನೆ? ಗೈಸ್, ಎಂತ ಪಳರು ಅಂದ್ರೆ ಜೋಬಿಯಿಂದ ನಾನು ಒಂದು ನೋಟ್ ತೆಗ್ದೆ, ಅದಕ್ಕೆ ನಾನು ತೊಳಿತೀನಿ ಕೊಡು ಅಂತ ಅವಳೆ. ಇಲ್ಲ, ಹೆಣ್ಮಕ್ಳೇ ತೊಳಿಬೇಕು. ತಗೊಳ್ಳಿ. ಸುಮಿತ ಕೊಡು. ಬನ್ನಿ, ಬಲಗಾಲಿಟ್ಟು ಒಳಗಡೆಗೆ. ಮದರ್ ಇಂಡಿಯಾ ಬಂದಿದ ತಕ್ಷಣ ಟೀ ಬೇಕು ನಿಮಗೆ. ತಲೆನೋವಾ? ತಲೆ ನೋಯ್ದೇ ಇರಲಿ, ಟೀ ಅಂತೂ ಇರಲೇಬೇಕು. ನಾವು ಅಮ್ಮ ಮನೆಗೆ ಬಂದ್ರು ಇನ್ನೂ ಜುಡ್ ಬಿಚ್ಚಿರ ನೋಡಿ ಗೈಸ್, ಹಂಗೆ ಇದೆ. ಇಷ್ಟೇ ಗೈಸ್. ಹೊತ್ತಲ್ಲಿ ಹೋಗಿ ಮಟನ್ ತಗೊಬಂದು ಈಗ ನಮ್ಮ ಮನೆಯಲ್ಲಿ ಡಿನ್ನರ್. ಮಟನ್ ಸಾಂಬಾರ್ ವಿತ್ ರಾಗಿ ಬಾಲ್. ಅಂಕಲ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮ್ಮ ಮಿಸ್ಸಸ್ ಮಾಡಿರೋ ಸಾಂಬಾರು. ಅಕ್ಕ ಚೆನ್ನಾಗಿದೆಯಾ? ಇವನು ತಿನ್ನೇ ಇಲ್ವೇನೋ. ನಂದೀಶ್ ಅವರೇ, ಸಾಂಬಾರು ಚೆನ್ನಾಗಿದೆ ಅಮ್ಮ ಅಂತ ಅಂದ್ಬಿಟ್ಟ. ಒಂದು ಹುಡುಕ್ತಾ ಗೈಸ್, ಇವನು ಗೂಗಲ್ ಮ್ಯಾಪ್ ಅನ್ನೋದಕ್ಕೆ ಒಂದು ಕಾರಣ ಅಂತಂದರೆ 10 ಗಂಟೆ ರಾತ್ರಿಗೆ ಹೋಗಿ ಮಟನ್ ಅಂಗಡಿಲಿ ಮಟನ್ನ ಹುಡಿಕೊಂಡು ತಗೊಬರೋ ಥರ. ಹುಡುಕರು ಎಲ್ಲ ಸಿಗುತ್ತೆ, ಹುಡುಕ್ಬೇಕಷ್ಟೇ. ಹುಡುಕರು ಎಲ್ಲ ಸಿಗುತ್ತೆ, ಹುಡುಕ್ಬೇಕು. ಓಕೆ, ಮಧುಗೌಡರೇ, ಊಟ ಎಲ್ಲ ಚೆನ್ನಾಗಿದೆಯಾ? ಫೈನ್, ಊಟ ಮಾಡಿ ಆರಾಮಾಗಿ. ಪೂರ್ಣಿಮಾ ಅವರೇ, ಅವ್ರಿಗೆ ತುಂಬ ಚಳಿ ಅಂತೆ ಗೈಸ್, ಅದಕ್ಕೆ ಜಾಕೆಟ್ ಹಾಕ್ಕೊಂಡಿದ್ದಾರೆ. ಸೊ ಊಟ ಮಾಡಿಕೊಂಡು ಸಿಗ್ತೀವಿ. ಗುಡ್ ಮಾರ್ನಿಂಗ್ ಗೈಸ್. ನೈಟು ಊಟ ಮಾಡಿ ಫುಲ್ಲು ರೆಸ್ಟ್ ಮಾಡಿದ್ದಾಯಿತು. ಕಾಲುಗಳೆಲ್ಲ ಪದ ಆಡ್ತಾಯಿದ್ದೋ. ಸಿಕ್ಕಾಬಿಟ್ಟೆ ಒಂದು ಫಂಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ.
ಓಡಾಡಿ ಕಾಲುಗಳೆಲ್ಲ ನೋವು ಬಂದ್ಬಿಟ್ಟಿದ್ದು. ಅದಕ್ಕೋಸ್ಕರ ಮಾರ್ನಿಂಗ್ ಎದ್ದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಜನ ಬ್ಲೆಸ್ ಮಾಡಿದ್ದೀರಾ, ವಿಶಸ್ ಕಳಿಸಿದ್ದೀರಾ, ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಲವ್ ಫ್ರಮ್ ಇಯರ್. ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ಇನ್ಸ್ಟಾ ವ್ಲಾಗ್ಸ್ ಈ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಲವ್ ಯು ಆಲ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 200Kಗೆ ಹತ್ತಿರ ಇದ್ದೀನಿ. ಥ್ಯಾಂಕ್ ಯು.